ಎಲ್ಲರಿಗೂ ನಮಸ್ಕಾರ. ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗೆಲ್ಲ ಅಪ್ಡೇಟ್ಗಳು ನಿಮಗೆ ಗೊತ್ತಿರ್ಬೋದು. ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲರಿಗೂ ಕೂಡ ಮುಂಚೆನೇ ಗೊತ್ತಿರ್ತೈತೆ. ನಾನು ಹೇಳೋದಕ್ಕಿಂತಲೂ ಮುಂಚೆನೇ, ವಿಡಿಯೋ ಮಾಡೋದಕ್ಕಿಂತಲೂ ಮುಂಚೆನೇ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿರ್ತೈತಿ. ಅದಕ್ಕೋಸ್ಕರ ಅದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡ್ತೀನಿ. ನಾನು ಡೈರೆಕ್ಟಾಗಿ ಮಾತಾಡ್ತೀನಿ. ಎಲ್ರಿಗೂ ಗೊತ್ತಿರುವಂಗೆ PSTR ಮತ್ತು ಎಲ್ಲ ಹುದ್ದೆಗಳಿಗೂ ಕೂಡ, ಅಂದರೆ PSTR, GPT ಮತ್ತು HSTR ಇವುಗಳಿಗೆಲ್ಲ ಓವರಾಲ್ 50% ಮಾಡಿದ್ದು ಮತ್ತು ರಿಟರ್ನ್ ಇಲ್ಲ ಅಂಥೇಳಿ ಇನ್ನೂ ಆಫಿಷಿಯಲ್ ಆಗಿ ಬಂದಿಲ್ಲ. ಬಟ್ ಎಲ್ಲ ಕಡೆ ಸುದ್ದಿಗಳು ಹರಡಿರುವಂಥದ್ದು ನಿಮಗೆ ಗೊತ್ತಿರ್ಬೋದು. 99% ಇದೇ ಕನ್ಫರ್ಮ್ ಅಂತ ಎಲ್ಲರಿಗೂ ಗೊತ್ತಾಗೈತಿ. ಅದ್ರ ಬಗ್ಗೆನೇ ಹೆಚ್ಚು ಡಿಸ್ಕಸ್ ಮಾಡೋದಕ್ಕಿಂತಲೂ ನಾವು ಸ್ಟಡಿಯ ಬಗೆಗೆ ಹೆಚ್ಚು ಗಮನ ಕೊಡೋದು ಒಳ್ಳೆಯದು. ಆದ್ರೂ ಫೈನಲ್ ಆಗಿ C&R ರೂಲ್ ಬರೋತನ ನನಗೂ ಕೂಡ ಒಂದಿಷ್ಟು ಕಸಿವಿಸಿ ಅನ್ಬೋದು, ಹಾಗೆ ಆಗ್ತೈತಿ, ಕಸಿವಿಸಿ ಆಗ್ತೈತಿ. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಬರಬೇಕು ಅಂತ ಕುಂತ್ರೆ ನಮ್ಮ ಅಭ್ಯಾಸ ಹಾಳಾಗ್ತೈತಿ. ಅದಕ್ಕೋಸ್ಕರ ಸ್ಟಡಿ ಕಂಟಿನ್ಯೂ ಆಗಿ ಇಟ್ಕೊಂಡಿರಿ ಅಂತ ಅಂದ್ಕೊಂಡೀನಿ. ನಾನು ಒಂದೆರಡು ವಿಡಿಯೋಸ್ಗಳನ್ನು ಮಾಡಿದ್ದೆ ಮೋಟಿವೇಶನ್ ಸಲುವಾಗಿ. ಅದಾದಮೇಲೆ ಮತ್ತೆ ಒಂದು ವಾರ ಗ್ಯಾಪ್ ಆಗಿರ್ಬೋದು, ನಡುವೆ ಮಾಡೋಕ್ಕಾಗಲಿಲ್ಲ. ಅಭ್ಯಾಸ ಕಂಟಿನ್ಯೂ ಐತಿ, ಬಟ್ ವಿಡಿಯೋಸ್ಗಳನ್ನು ಮಾಡೋಕ್ಕಾಗಿರಲಿಲ್ಲ. ಇವತ್ತು ಬೆಳಗ್ಗೆಯಿಂದ ಮಾಡಬೇಕು ವಿಡಿಯೋ ಅಂದ್ಕೊಂಡು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡೀನಿ. ಮಧ್ಯಾಹ್ನ ಅಲ್ಲ, ಸಾಯಂಕಾಲ 5 ಗಂಟೆಯಿಂದ ಸ್ಟಾರ್ಟ್ ಮಾಡೀನಿ. ನನ್ನ ಮಗಳು ಸ್ಕೂಲಿಂದ ಬಂದ ಮೇಲೇ ನಾನು ಸ್ಟಾರ್ಟ್ ಮಾಡಿದ್ದು. ಮಧ್ಯಾಹ್ನದ ಟೈಮಲ್ಲಿ ಸ್ವಲ್ಪ ಬೇರೆ ಕೆಲಸ ಇತ್ತು, ಅದ್ರ ಜೊತೆಗೆ ಸ್ಟಡಿ ಕೂಡ ಮಾಡೀನಿ. ಬಟ್ ಅದರ ಬಗ್ಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕೆಲಸ ಮಾಡ್ತಾನೆ ನಾನು ಸೋಷಿಯಲ್ ಸೈನ್ಸ್ ವಿಡಿಯೋಸ್ಗಳನ್ನು, ಜೊತೆಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಕೇಳ್ತಾ ಇದ್ದೆ. ಈಗ ನಾನು ತಗೊಂಡಿರುವಂತಹ ವಿಷಯ ಸೈಕಾಲಜಿ. ಇವತ್ತು ಈ ವಿಡಿಯೋ ತೋರ್ಸಾಕ್ತಿದ್ದು ನಾನು ಪೂರ್ತಿಯಾಗಿ ಇವತ್ತಿನ ಪೂರ್ತಿ ರೊಟೀನನ್ನು ತೋರಿಸಿಲ್ಲ, ಸ್ಟಡಿ ರೊಟೀನನ್ನು. ಜಸ್ಟ್ ಒಂದು ಮೋಟಿವೇಶನ್ ಮತ್ತು ಈಗ ಅಪ್ಡೇಟ್ ಬಂದಿರುವಂಥದ್ರ ಬಗ್ಗೆ ಸ್ವಲ್ಪ ನಿಮ್ಮ ಜೊತೆ ಮಾತಾಡಬೇಕು ಅಂಥೇಳಿ ಈ ವಿಡಿಯೋದ ಮೂಲಕ ಇಷ್ಟೇ. ಇವತ್ತು ಸೈಕಾಲಜಿ ಏನು ಸ್ಟಡಿ ಮಾಡಾಕ್ತೀನಲ್ಲ, ಇದೇ ಒಂದು ಸ್ಟಡಿ ಮಾಡಿ ವಿಡಿಯೋ ಮಾಡಿದ್ದೆ. ಬಟ್ ಸಾಯಂಕಾಲದಲ್ಲೂ ಕೂಡ ಸ್ಟಡಿ ಮಾಡಾಕ್ತಿದ್ದೆ. ಹೊಸ ಸುದ್ದಿಗಳು ಬಂದುಬಿಟ್ಟು ಅದರೊಳಗೆ ಎಕ್ಸೈಟ್ಮೆಂಟ್ ಆಗಿ ಅಲ್ಲೇ ಸ್ಟಾಪ್ ಆಗಿಬಿಡ್ತು. ಆ ವಿಡಿಯೋ ಈ ವಿಡಿಯೋ ಯಾರ್ಯಾರು ಏನೇನು ಹೇಳಿದರು ಎಲ್ಲನೂ ಕೂಡ ವಿಡಿಯೋ ಚೆಕ್ ಮಾಡೋದ್ರೊಳಗೆ ಇವತ್ತು ಡೇ ಹೋಗ್ಬಿಡ್ತು. ಬರೀ ಮಧ್ಯಾಹ್ನದ ಟೈಮಲ್ಲಿ ನಾನು ಸೈಕಾಲಜಿ ಸ್ಟಡಿಯನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕ್ತೀನಿ. ಮತ್ತು ಇನ್ನೊಂದು ಮುಖ್ಯವಾದಂತಹ ವಿಷಯ ಏನಂತಂದ್ರೆ, ಪೋಸ್ಟ್ಗಳು ತುಂಬಾ ಕಡಿಮೆ ಇರುವಂಥದ್ದು ಎಲ್ಲರಿಗೂ ಗೊತ್ತೈತಿ. ಬಟ್ ನಾವು ಹೆಚ್ಚು ಓದ್ದಷ್ಟು, ಎಷ್ಟು PSTR ಪೋಸ್ಟ್ಗೆ ನಾವು ಹೆಚ್ಚು ಓದ್ತೀವಿ ಅಷ್ಟು ಒಳ್ಳೆಯದು. ಹೆಚ್ಚು ಗಮನ ಕೊಡ್ರಿ ಅಭ್ಯಾಸದ ಕಡೆಗೆ. ಮತ್ತು ನೀವೇನಾದರೂ BEd ಮುಗಿಸಿದ್ರಿ ಅಂತಂದರೆ BA ಹೆಚ್ಚು ನಿಮ್ಮ ಗಮನ GPSTR ಕಡೆಗೆ ಇರಲಿ. ಯಾಕಂದ್ರೆ ಪೋಸ್ಟ್ಗಳು ತುಂಬಾ ಕಡಿಮೆ ಇರೋದ್ರಿಂದ ಪ್ರಯತ್ನ ಇರಲಿ. ಎಲ್ಲ ಕಡೆಗೂ ಕೂಡ ಸಬ್ಜೆಕ್ಟ್ಗಳು ಆಲ್ಮೋಸ್ಟ್ ಕಾಮನ್ ಆಗಿ ಇರ್ತಾವೆ. ಬಟ್ ಹೆಚ್ಚು ಪೋಸ್ಟ್ ಯಾವುದೈತಿ ಅದ್ರ ಕಡೆನೂ ಕೂಡ ಹೆಚ್ಚು ಗಮನ ಇರಲಿ ನಿಮ್ಮದು. ಮತ್ತು BA ಆದವ್ರಿಗೆ ಮತ್ತು ಜೊತೆಗೆ D.Ed ಆದವ್ರಿಗೆ 3 ಎಕ್ಸಾಮ್ಸ್ಗಳನ್ನು ಕೂಡ್ಬೋದು ನೀವು. D.Ed ಮತ್ತು B.Ed ಎರಡೂ ಆಗಿತ್ತಂದ್ರೆ. ನಮ್ಮದಿಲ್ಲಿ D.Ed ಒಂದೇ ಆಗಿದ್ದು ಮತ್ತು BA ಮತ್ತು D.Ed ಸಬ್ಜೆಕ್ಟ್ಸ್ಗಳ ಕಾಂಬಿನೇಷನ್ ಸರಿ ಇಲ್ಲದೇ ಇರೋ ಕಾರಣ ನಾನು PSTR ಪೋಸ್ಟ್ಗೆ ಮಾತ್ರ ಪೈಪೋಟಿ ಮಾಡಬೇಕು. ಅದ್ರ ಬಗ್ಗೆನೇ ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೋತಿರ್ತೀನಿ. ಬಟ್ ಎಲ್ಲರದು ಕಾಮನ್ ಆಗಿ 3 ಎಕ್ಸಾಮ್ಸ್ಗಳಿಗೂ ಕೂಡ ಕಾಮನ್ ಆದಂತಹ ಸಬ್ಜೆಕ್ಟ್ಸ್ಗಳಿರೋದ್ರಿಂದ ಎಲ್ಲರೂ ಕೂಡ ಜೊತೆಗೆ ಅಭ್ಯಾಸ ಮಾಡೋಣ. ಇನ್ನೇನು ಎಕ್ಸಾಮ್ ಡೇಟ್ಸ್ಗಳು ಹಿಂದೆ ಮುಂದೆ ಆಗ್ಬೋದು, ಬಟ್ ಎಲ್ಲರೂ ಕೂಡ ಒಂದೇ ರೀತಿಯಾದಂತಹ ಸಬ್ಜೆಕ್ಟ್ಸ್ಗಳದಾವೆ. ಒಂದು 4-5 ಸಬ್ಜೆಕ್ಟ್ಸ್ ಆದರೂ ಸೇಮ್ ಇರ್ತಾವೆ. ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಕಂಪ್ಯೂಟರ್, GK ಮತ್ತು ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಜೊತೆಗೆ ಮೌಲ್ಯ ಶಿಕ್ಷಣ ಆಗಿರ್ಬೋದು. ಇವೆಲ್ಲವೂ ಕೂಡ ನಾವು 3 ಎಕ್ಸಾಮ್ಸ್ಗಳಿಗೆ ಸೇಮ್ ಓದಬೇಕು. ಬಟ್ ಎಲ್ಲರದು ಕೂಡ ಒಂದೇ ರೀತಿಯಾದಂತಹ ಅಭ್ಯಾಸ ನಡಿತೈತಿ ಇನ್ಮೇಲಿಂದ ಅಂತ ಅಂದ್ಕೊಂಡೀನಿ. ಯಾಕಂದರೆ ಬರವಣಿಗೆ ಕೂಡ ಏನಿಲ್ಲ. ಟೋಟಲಿ 200 ಮಾರ್ಕ್ಸ್ಗೆ ಎಕ್ಸಾಮನ್ನು ತಗೋತೀವಿ ಅಂಥೇಳಿ ಸುದ್ದಿಗಳು ಬಹಳಷ್ಟು ಹರಡಾವು.
ಅದು 100% 99% ನಿಜನೇ ಅಂದ್ಕೊಂಡು ಮತ್ತೊಮ್ಮೆ ಗಟ್ಟಿಯಾಗಿ ನಮ್ಮ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎಲ್ಲರೂ ಕೂಡ ಅಭ್ಯಾಸ ಮಾಡಾಕತ್ತೀರಿ ಅಂತ ಅಂದ್ಕೊಂಡೀನಿ. ಯಾರ್ಯಾರು ಕಂಟಿನ್ಯೂ ಆಗಿ ಇಟ್ಕೊಂಡಿರಿ ಮತ್ತು ಎಷ್ಟು ಸಬ್ಜೆಕ್ಟ್ಸ್ಗಳು ಕವರ್ ಆಯಿತು ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೋದು. ಮತ್ತು ಇನ್ಮೇಲಿಂದ C&R ರೂಲ್ ಬಂದಾದಮೇಲೆ ಅದ್ರ ಜೊತೆಗೆ ಅವರು ಯಾವ ಯಾವ ಪುಸ್ತಕಗಳನ್ನು ಓದಬೇಕು ಮತ್ತು ಸ್ಟಡಿ ಯಾವ ರೀತಿ ಸಬ್ಜೆಕ್ಟ್ಸ್ಗಳು ಯಾವ ಇರಬೇಕು ಅನ್ನೋದೆಲ್ಲ ಡಿಟೇಲಾಗಿ ಕೊಡ್ತಾರೆ. ಅದ್ರ ಪ್ರಕಾರ ನಾವು ಟೈಮ್ ಟೇಬಲ್ ಮಾಡಿಕೊಂಡು ಇಷ್ಟು ದಿವಸದೊಳಗೆ ನಾವು ಎಷ್ಟು ಸಬ್ಜೆಕ್ಟ್ಸ್ಗಳನ್ನು ಯಾವ್ಯಾವ ಟೈಮಲ್ಲಿ ಮುಗಿಸ್ಬೋದು ಮತ್ತು ದಿವಸ ಎಷ್ಟು ಸಬ್ಜೆಕ್ಟಿಗೆ ಎಷ್ಟು ಟೈಮನ್ನು ಕೊಡ್ಬೋದು ಎಲ್ಲದನ್ನು ನಾವು ಒಂದು ದಿವಸ ಕುಂತು ಟೈಮ್ ಟೇಬಲ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡ್ಕೋತಾ ಹೋಗೋಣ. ಯಾಕಂದರೆ ಸರಳ ಇರುವಂತಹ ಸಬ್ಜೆಕ್ಟ್ಸ್ಗಳಿಗೆ ಕಡಿಮೆ ಟೈಮ್ ಕೊಟ್ಟು ನಮಗೆ ಟಫ್ ಅನ್ನುವಂತಹ ಅಥವಾ ಕಠಿಣ ಅನ್ನುವಂತಹ ಸಬ್ಜೆಕ್ಟ್ಸ್ಗಳಿಗೆ ಹೆಚ್ಚು ಸಮಯ ಕೊಡುವುದು ಒಳ್ಳೆಯದು. ಈಗ ಎಕ್ಸಾಂಪಲ್ಲಾಗಿ ಕನ್ನಡ ಸಬ್ಜೆಕ್ಟಿಗೆ ನಾವು ಸ್ವಲ್ಪ ಕಡಿಮೆ ಟೈಮ್ 1 ತಾಸು ಓದಲ್ಲಿ ನಾವು ಪೋಣ ತಾಸು ಕೊಟ್ಟು ಅದೇ 15 ನಿಮಿಷನ ನಮಗೆ ಯಾವುದು ಟಫ್ ಅನ್ನಿಸ್ತೈತಿ ಆ ಸಬ್ಜೆಕ್ಟಿಗೆ ಕೊಡೋದು ನನ್ನ ಪ್ರಕಾರ ಒಳ್ಳೆಯದು. ಅದಕ್ಕೋಸ್ಕರ ಯಾವುದು ಕನ್ನಡ ಅಂತ ನಾ ಎಕ್ಸಾಂಪಲ್ ತೊಗೊಂಡೆ, ಕನ್ನಡ ಮತ್ತು ಬೇರೆ ಕಠಿಣ ವಿಷಯ ಅಂಥೇಳಿ. ನಿಮಗೆ ಯಾವ್ದು ಕಠಿಣ ಅನ್ನಿಸ್ತೈತಿ ಅದಕ್ಕೆ ನೀವು ಹೆಚ್ಚು ಸಮಯವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ. ಒಂದು ಟೈಮ್ ಟೇಬಲನ್ನು ಹಾಕ್ಕೊಂಡು ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡೋಣ. ಬಟ್ ಇಲ್ಲಿ ಇನ್ನೂ ಕ್ಲಾರಿಫಿಕೇಷನ್ ಇಲ್ಲದೇ ಇರೋ ಕಾರಣ ನಾನು ರ್ಯಾಂಡಮ್ ಆಗಿ ಓದಾಕ್ತೀನಿ. ಯಾವುದು ಬೇಕು ಅದನ್ನು ಓದ್ಕೊಳಾಕ್ತೀನಿ, ಯಾವ್ದು ಮನಸ್ಸಿಗೆ ಬರ್ತದೆ ಅದನ್ನು. ಬಟ್ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಅದರ ಪ್ರಕಾರ ನಡೆಯೋದ್ರಿಂದ ನಮ್ಮ ಪೂರ್ತಿ ಸಿಲೆಬಸ್ ಹೆಲ್ಪ್ ಆಗ್ತೈತಿ. ಸುಮ್ಮನೆ ರ್ಯಾಂಡಮ್ ಆಗಿ ಓದ್ಕೋತಾ ಹೋದ್ವಿ ಅಂತಂದ್ರೆ ಯಾವ ಸಬ್ಜೆಕ್ಟ್ನೂ ದಂಡಿಗೆ ಹತ್ತಂಗಿಲ್ಲ. ಅದಕ್ಕೋಸ್ಕರ ಒಂದು ಸಿಲೆಬಸ್ ಬಂದಮೇಲೆ ಪೂರ್ತಿಯಾಗಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಅದರ ಪ್ರಕಾರವಾಗಿ ಇನ್ನು ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡೋಣ. ಎಲ್ಲರೂ ಕೂಡ ಹೆಚ್ಚು ಅಭ್ಯಾಸದ ಕಡೆಗೆ ಗಮನ ಕೊಡ್ರಿ ಮತ್ತು ಆಚೆ ಈಚೆ ನಂದು ವಿಡಿಯೋಸ್ಗಳನ್ನು ನೋಡ್ರಿ ಅಂತ ಹೇಳಲ್ಲ. ಬಟ್ ಒಬ್ಬೊಬ್ರಿಗೆ ಏನಾಗ್ತೈತಿ ಈ ರೀತಿ ವಿಡಿಯೋಸ್ಗಳನ್ನು ನೋಡೋದ್ರಿಂದ ಮೋಟಿವೇಶನ್ ಆಗ್ತಿರ್ತೈತಿ, ಅದಕ್ಕೋಸ್ಕರ ನೋಡ್ತಿರ್ತಾರೆ. ಬಟ್ ನೋಡಲೇಬೇಕು ಅಂತೇನು ಇರಂಗಿಲ್ಲ. ನಿಮ್ಗೆ ಜಸ್ಟ್ ಮೋಟಿವೇಟ್ ಆದರೆ ಸಾಕು. ಫಾಸ್ಟಾಗಿ ಇಟ್ಕೊಂಡು ಈಗ 10 ನಿಮಿಷ ಇರುವಂಥದ್ದು ಒಂದು 5 ನಿಮಿಷದಲ್ಲಿ ಅಥವಾ ಒಂದು 3-4 ನಿಮಿಷದಲ್ಲಿ ಮುಗಿಸ್ಕೊಂಡು ಬೇಗ ವಿಡಿಯೋವನ್ನು ನೋಡಿಕೊಂಡು ಮೋಟಿವೇಟಾಗಿ ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿರಿ. ನಾನು ಕೂಡ ನಿಮ್ಮ ಜೊತೆಗೇ ಅಭ್ಯಾಸ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡೋಣ. ಜೊತೆಗೆ ಎಕ್ಸಾಮ್ಗೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೋರಿ. ಅಭ್ಯಾಸದ ಜೊತೆಗೇ ನಾವು ಎಲ್ಲ ಪ್ರಮಾಣ ಪತ್ರಗಳನ್ನಾಗಿರ್ಬೋದು ಎಲ್ಲನೂ ಜೋಡಿಸಿ ಇಟ್ಕೊಂಡಿರಬೇಕು. ಅದ್ರ ಬಗ್ಗೆನೂ ಹೆಚ್ಚು ಗಮನ ಕೊಡ್ರಿ. ಅದ್ರ ಬಗ್ಗೆ ನನಗೆ ಅಷ್ಟು ಕ್ಲಿಯಾರಿಟಿ ಇಲ್ಲ. ಬೇರೆ ಚಾನಲ್ಸ್ಗಳಲ್ಲಿ ಹೇಳಿರ್ತಾರೆ, ಮುಲ್ತಾನ್ ಸರ್ ಆಗಿರ್ಬೋದು ಮತ್ತು ರಾಮನ್ ಟ್ಯೂಟೋರಿಯಲ್ದವರು ಮತ್ತು ಈಗ ಸ್ಪರ್ಧಾಕಾಶಿಯವರು ಇನ್ಮೇಲಿಂದ ಏನಾದರೂ ನೋಟಿಫಿಕೇಷನ್ ಬಿಟ್ಟರು ಅಂತಂದ್ರೆ ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ಅದ್ರ ಪ್ರಕಾರ ನೀವು ಕೂಡ ನಿಮ್ಮ ಪ್ರಮಾಣ ಪತ್ರಗಳನ್ನಾಗಿರ್ಬೋದು ಮತ್ತು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿರಿ. ಒಮ್ಮಿಂದೊಮ್ಮೆಗಲೇ ಅಪ್ಲಿಕೇಶನ್ ಹಾಕಕ್ಕೆ ಹೋಗಬೇಡ್ರಿ. ಮತ್ತು ಎಲ್ಲಿ ಎಷ್ಟು ಪೋಸ್ಟ್ ಅದಾವು, ನಿಮಗೆ ಯಾವುದು ಒಳ್ಳೆಯದು, ಯಾವ ಪ್ಲೇಸಲ್ಲಿ ಹಾಕಬೇಕು ಎಲ್ಲವನ್ನು ಕೂಡ ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಹಾಕ್ಕೊಳ್ರಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಹೆಚ್ಚು ನಿಮ್ಗೆ ಇದನ್ನು ಅಪ್ಡೇಟ್ ಕೊಡಬೇಕು ಮತ್ತು ನಾನು ಯಾವ ರೀತಿಯಾಗಿ ಅಭ್ಯಾಸ ಮಾಡಾಕ್ತೀನಿ. ಬಟ್ ಇವತ್ತು ಫುಲ್ ವಿಡಿಯೋ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ. ಪೂರ್ತಿ ದಿನದ ನನ್ನ ಅಭ್ಯಾಸದ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಮಧ್ಯಾಹ್ನದ ಟೈಮಲ್ಲಿ ಇಷ್ಟ ಆಯಿತು. ಸಾಯಂಕಾಲ ಸ್ವಲ್ಪ ಕೆಲಸ ಮಾಡಿ ರಾತ್ರಿ ಟೈಮಲ್ಲಿ ಇನ್ನೇನು ಒಂದು ಸಬ್ಜೆಕ್ಟಿದ್ದು ವಿಡಿಯೋ ಮಾಡಬೇಕು ಅಂಥೇಳಿ ಒಂದು ಸ್ವಲ್ಪ ಇಂಗ್ಲೀಷ್ ನಾನು ಒಮ್ಮಿಂದೊಮ್ಮೆಲೇ ವಿಡಿಯೋ ಮಾಡಲ್ಲ. ಒಂದು ಹಾಫ್ ಅವರ್ ಆ ಸಬ್ಜೆಕ್ಟನ್ನು ಓದ್ತೀನಿ. ಈಗ ಇಂಗ್ಲೀಷದ್ದು ನಾನು ವಿಡಿಯೋ ನಿಮಗೆ ಮಾಡಬೇಕು ಅಂತಂದ್ರೆ ಒಂದು 15-20 ನಿಮಿಷ ಅಥವಾ ಅರ್ಧ ತಾಸು ಅದನ್ನು ಓದಿ ನೆಕ್ಸ್ಟ್ ಅದನ್ನು ವಿಡಿಯೋ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀನಿ. ಅದನ್ನು ಒಂದು ಅರ್ಧ ತಾಸು ಇಂಗ್ಲೀಷ್ ಓದಿದ್ದೆ. ಇನ್ನೇನು ವಿಡಿಯೋ ಕಂಟಿನ್ಯೂ ಮಾಡಬೇಕು ಅನ್ನುವಷ್ಟರಲ್ಲೇ ಮೊಬೈಲಲ್ಲಿ ಸ್ಪರ್ಧಾಕಾಶಿ ಬೇರೆ ಚಾನಲ್ಸ್ಗಳಿಂದ ವಿಡಿಯೋ ಬರೋದಕ್ಕೆ ಪ್ರಾರಂಭ ಆಯಿತು. ಅದ್ರ ಕಡೆ ನನ್ನ ಗಮನ ಹೋಗಿಬಿಡ್ತು. ಅದಕ್ಕೋಸ್ಕರ ಹೆಚ್ಚು ಅಭ್ಯಾಸ ಮಾಡೋಕ್ಕಾಗಲಿಲ್ಲ. ಜಸ್ಟ್
ಅಪ್ಡೇಟ್ಗಾಗಿ ಈ ವಿಡಿಯೋವನ್ನು ಮಾಡೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಧನ್ಯವಾದಗಳು.